ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ರಾಜ್ಯ ಸರ್ಕಾರಕ್ಕೆ ಏನು ಅನುದಾನಗಳೇ ಕೊಟ್ಟಿಲ್ಲ ಬಜೆಟ್ನಲ್ಲಿ ಅಂತೇಳಿ ಏನು ಕಾಂಗ್ರೆಸ್ ಪಕ್ಷದ DCM ಅವರು ಮತ್ತೆ ಆ ಚಿಕ್ಕಬಳ್ಳಾಪುರದ ಇನ್ಸ್ಪೇರ್ ರಾಜ ಯಾರು ಅಂತ ಅರ್ಥ ಆಗಿರುತ್ತೆ ಅನ್ಕೊಂತೀನಿ, ಪ್ರದೀಪ್ ಈಶ್ವರ್ ಮತ್ತೆ ಇನ್ನೂ ಕೆಲವು ಗಣ್ಯಾತಿ ಗಣ್ಯ ಮಂತ್ರಿಗಳು ಅನ್ನಿಸ್ಕೊಂಡಿರೋರು ಮತ್ತೆ CM ಸಿದ್ದರಾಮಯ್ಯ ಅವರು ಏನ್ ಮೋದಿ ಅವ್ರ ಮೇಲೆ ಕೆಂಡ ಕಾರ್ಬಿಟ್ರು. ನಾವೇ ಅತಿ ಹೆಚ್ಚಾಗಿ ತೆರಿಗೆನ ಕೊಡೋ ಅಂಥದ್ದು. ಬಿಜೆಪಿ ಪಕ್ಷದಲ್ಲಿರುವಂತಹ ಎಂಪಿಗಳು ಹೋಗಿ ನಿಮ್ಮ ರಾಜ್ಯಕ್ಕೆ ಅಂದ್ರೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನನ ಕೇಳಿ ತಗೊಂಡ್ಬನ್ನಿ ಅನ್ನೋ ರೀತಿಲೆಲ್ಲ ಏನ್ ಗಡ್ಸಲ್ ಮಾತಾಡ್ತಿದ್ರು. ಇವತ್ತು ನಾವು ಕೂಡ ಅದೇ ಪ್ರಶ್ನೆನ ಕೇಳ್ತಾ ಇದೀವಿ ಕರ್ನಾಟಕ ಸರ್ಕಾರಕ್ಕೆ. ನೀವುಗಳು ಕೂಡ ಮೋದಿ ಅವ್ರ ಹತ್ರ ಹೋಗಿ ಎದುರುಗಡೆ ಕೂತ್ಕೊಂಡು ಕೇಳಿಲ್ಲ ಅಲ್ವಾ? ನೀವು ಯಾವುದೇ ಮಂತ್ರಿಗಳಾಗಿರ್ಬೋದು, ನೀವೇನೇ ರಾಜ್ಯದ CM DCM ಯಾರೇ ಆಗಿರ್ಬೋದು, ನೀವುಗಳೇನು ನರೇಂದ್ರ ಮೋದಿ ಅವ್ರ ಎದುರುಗಡೆ ಹೋಗಿ ಕೂತ್ಕೊಂಡು ಏನು ಮೀಡಿಯಾಗಳಲ್ಲಿ ಬೈಟ್ಗಳು ಕೊಟ್ರಲ್ಲ, ಆ ರೇಂಜಲ್ಲಿ ಬೈಟ್ಗಳನ್ನ ಮೋದಿ ಅವ್ರ ಮುಂದೆ ಕೂತ್ಕೊಂಡೇನು ಕೊಟ್ಟಿಲ್ಲ, ಮೀಡಿಯಾದಲ್ಲೇ ಕೊಟ್ಟಿರೋದು. ಆದರೆ ನಾವು ಪ್ರಿಂಟ್ ಮೀಡಿಯಾಗೆ ಹೋಗಿಲ್ಲ, ಸೋಷಿಯಲ್ ಮೀಡಿಯಾ ಮುಖಾಂತರ ಕೇಳ್ತಾ ಇದ್ದೀವಿ. ಯಾಕೆಂದ್ರೆ ರೀಚ್ ಆಗುತ್ತೆ, ನಿಮ್ಮವ್ರಿಗೂ ಖಂಡಿತ ರೀಚ್ಗಳು ಹಾಗೆ ಆಗ್ತವೆ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾಗಳನ್ನ ನೋಡಿಕೊಂಡು ಸಾರಿಗೆ ಸಚಿವರು FIRಗಳು ಮಾಡಿಸ್ತಾರೆ, ಹೋರಾಟಗಾರಗಳ ಮೇಲೆ FIR ಮಾಡಿಸ್ತಾರೆ, GPS ಪ್ಯಾನಿಕ್ ಬಟನ್ ದಂಧೆ ವಿಚಾರದಲ್ಲಿ. ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಪೊಲೀಸ್ನವರು ಮನೆ ಬಾಗ್ಲವ್ರಿಗೂ ಹುಡುಕೊಂಬತ್ತಾರೆ ಅಂದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ವಿಚಾರಗಳು ಕೂಡ ನಿಮಗೆ ರೀಚ್ ಆಗೇ ಆಗ್ತದೆ. ನೀವೆಂತ ನಾಲಾಯಕ್ಗಳು. ಕೇಂದ್ರದಲ್ಲಿ ನಮ್ಮ ರಾಜ್ಯದಿಂದ ಸಾಕಷ್ಟು ಅನುದಾನಗಳು ಹೋಗ್ಬಿಡುತ್ತೆ. ಅಂದ್ರೆ ಟ್ಯಾಕ್ಸ್ ಅತಿ ಹೆಚ್ಚಾಗಿ ಕಟ್ಟೋರು ನಾವೇ, ನಮ್ಮ ರಾಜ್ಯಕ್ಕೆ ಏನು ಅನುದಾನಗಳೇ ಕೊಡಲ್ಲ, ಬರೀ ಮಧ್ಯಪ್ರದೇಶದ ರಾಜ್ಯಗಳಿಗೆ ಜಾಸ್ತಿ ಅನುದಾನ ಕೊಡ್ತಾರೆ ಅನ್ಕೊಂಡು ಬಂಬಡ ಹೊಡಿತೀರಲ್ಲ. ನೀವು ಕರ್ನಾಟಕದಲ್ಲಿ ಕನ್ನಡಿಗರ ತೆರಿಗೆ ಕಟ್ಸ್ಕೊಂಡು ಅದರಲ್ಲೂ ನಮ್ಮ ಚಾಲಕರ ಸಮುದಾಯದಲ್ಲಿ ಏನ್ ಲೈಫ್ ಟೈಮ್ ಟ್ಯಾಕ್ಸೇ ಬೇಕು, ಸರ್ಕಾರ ಅಧಿಕಾರಕ್ಕೆ ಬತ್ತಿದ್ದಂಗೆನೆ ಲೈಫ್ ಟೈಮ್ ಟ್ಯಾಕ್ಸೇ ಕಟ್ಟಬೇಕು ಅಂತ ಕೂತ್ಕೊಂಡ್ರಿ, HSRP ನಂಬರ್ ಪ್ಲೇಟೇ ಬೇಕು ಅಂತ ಕೂತ್ಕೊಂಡ್ರಿ, GPS ಪ್ಯಾನಿಕ್ ಬಟನ್ ಹಾಕಿಸ್ಬೇಕು ಅಂತ ಕೂತ್ಕೊಂಡ್ರಿ. ಈ ತರ ಎಲ್ಲ ಸುಲಿಗೆ ಮಾಡಿದ್ರಲ್ಲ ಡ್ರೈವರ್ಸ್ಗಳು, ಚಾಲಕರ ಸಮುದಾಯದಿಂದ ಸೆಸ್ ಅಮೌಂಟ್ಗಳು ಅಂತೆಲ್ಲ ಸುಲಿಗೆ ಮಾಡಿದ್ರಲ್ಲ ಚಾಲಕರ ವರ್ಗದಿಂದ. ನೀವೇನ್ರಯ್ಯ ಮೋಸ ಮಾಡಿದಂಗಾದ್ರೆ? ಕರ್ನಾಟಕದಲ್ಲಿರುವಂತ ಕನ್ನಡಿಗರು ಚಾಲಕರ ವರ್ಗಕ್ಕೆ ನಿಮ್ಮ ಸರ್ಕಾರ ಮೋಸ ಮಾಡ್ತಲ್ಲ ಈ ಬಾರಿ ಬಜೆಟ್ ಅಲ್ಲಿ. ಇದಕ್ಕೆ ಯಾರೆಲ್ಲ ಮಾತಾಡಬೇಕು? DCM ಸಾಹೇಬ್ರೆ ಮತ್ತೆ CM ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮನ್ನೆಲ್ಲ ಸಾಹೇಬ್ರುಗಳು ಅನ್ನಿಸ್ಕೊಳ್ಳೋದಕ್ಕೆ ನಮ್ಗೆ ಪದ ಬಳಸೋದಕ್ಕೆ ಅಸಹ್ಯ ಅನ್ಸುತ್ತೆ. ಯಾಕ್ರಯ್ಯ ನೀವೆಲ್ಲ ನೋಟಿಫಿಕೇಶನ್ಗಳನ್ನ ಕಳಿಸ್ತೀರ, ಅಧಿಸೂಚನೆಗಳು? ಬಜೆಟ್ದು ಮೀಟಿಂಗ್ ನಡೀತಾ ಇದೆ, ಈ ಒಂದು ಬಜೆಟ್ ಸಭೆಗೆ ಸಂಘ ಸಂಸ್ಥೆಗಳು ಬಂದ್ಬಿಡಿ, ನಿಮ್ಮವೇನಿದಾವೋ ಬಜೆಟ್ಗೆ ಬೇಕಾಗಿರುವಂತದನ್ನ ಬೇಡಿಕೆಗಳನ್ನ ತಂದು ನಮ್ಮ ಮುಂದೆ ಕೊಟ್ಬಿಡಿ ಅಂತೇಳಿ ವಿಧಾನಸೌಧಕ್ಕೆ ಕರೆಸ್ಕೊಂಡು ಕಾಫಿ ಟೀ ಬಿಸ್ಕೆಟ್ ಇವನ್ನೆಲ್ಲ ಕೊಟ್ಟು ಎಲ್ಲರ ಹತ್ರನೂ ಕೂಡ ಬಾಯಲ್ಲಿ ಹೇಳ್ಬೇಡಿ, ನೀವೇನ್ ಕೊಡ್ತಿರೋ ರೈಟಿಂಗ್ ಅಲ್ಲಿ ಕೊಡಿ ನಮ್ಗೆ ಅಂತ ಕೇಳ್ತಿದ್ರಲ್ಲ. ರೈಟಿಂಗ್ಗಳನ್ನ ತಗೊಂಡ್ ನಿಮ್ಗೆ ಇಡ್ರಿಸುದಲ್ಲಪ್ಪ. ನೀವೇನ್ ಈ ಬಾರಿ ಬಜೆಟ್ ಅಲ್ಲಿ ಚಾಲಕರ ವರ್ಗಕ್ಕೆ ಇಡ್ರಿಸಿದ್ರಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಏನ್ ಕೊಟ್ಟಿದ್ದೀರಾ? ಟ್ಯಾಕ್ಸಿ ಆಟೋ ಚಾಲಕರು ಪೊಲೀಸ್ ಸಿಬ್ಬಂದಿಗೆ ಕೌಶಲ್ಯ ತರಬೇತಿ. ಯಾವ ಕೌಶಲ್ಯ ತರಬೇತಿ ಕೊಡ್ತೀರಯ್ಯ? ಕೌಶಲ್ಯ ತರಬೇತಿ ಇಟ್ಕೊಂಡು ಏನ್ ಮಾಡಕ್ಕಾಯ್ತದೆ? ಅವಶ್ಯಕತೆ ಇರೋದು ಮಾಡ್ಲಿಲ್ಲ. ಯಾಕೆಂದ್ರೆ ನೋಡಿ ಸ್ನೇಹಿತರೆ, CM ಸಿದ್ದರಾಮಯ್ಯ ಅವರು ಬಜೆಟ್ ಮೀಟಿಂಗ್ ಅಲ್ಲಿ ಹಲವಾರು ಸಂಘಟನೆಯವ್ರನ್ನ ಕರೆದಿದ್ರು, ಚಾಲಕ ಪರ ಸಂಘಟನೆಯವ್ರನ್ನ. ಹಲವಾರು ಜನ ಹಲವಾರು ತರ ಮಾತಾಡಿರ್ಬೋದು, ಆದ್ರೆ ನಾನ್ ಮಾತ್ರ ಸ್ಪೆಷಲ್ ಆಗೇ ಮಾತಾಡಿದ್ದೆ. ಯಾಕೆಂದ್ರೆ ಕೆಲವರೆಲ್ಲ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡೋದಕ್ಕೂ ಮುಂಚೆನೆ ಹೋಗ್ ಮನವಿ ಪತ್ರಗಳನ್ನ ಕೈ ಕೊಟ್ಬಿಟ್ಟು ಫೋಟೋಸ್ ತಗೊಂಡ್ರು. ಆದ್ರೆ ನಾನು ಕೊಟ್ಟಿರ್ಲಿಲ್ಲ. ಫಸ್ಟ್ ನನ್ನ ವಿಚಾರ ಏನಿದೆಯೋ ಅದು ಸಿದ್ದರಾಮಯ್ಯ ಅವರು ಮುಟ್ಸೋಣ, ಆಮೇಲೆ ಮನವಿ ನಾನಲ್ಲ ಅವರೇ ಕೇಳಲಿ ನೋಡೋಣ ಅನ್ಕೊಂಡು ಮನವಿ ಪತ್ರನ ನನ್ನ ಹತ್ರನೇ ಇಟ್ಕೊಂಡು ನನ್ನ ಸರದಿಗೆ ಬರೋವರೆಗೂ ಕೂಡ ತುಂಬಾ ಕಾಯ್ತಿದ್ದೆ. ಆದ್ರೆ ನಾನು ಬಳಸಿದಂತ ಪಾಯಿಂಟ್ ಅನ್ನ ಯಾರು ಕೂಡ ಬಳಸಲಿಲ್ಲ. ಅದು ನನಗೆ ಹೆಮ್ಮೆ ಅನ್ನಿಸ್ತಿತ್ತು. ನಾನು ಮೊದಲನೇದಾಗಿ ಕೇಳಿದ್ದೆ ಇಷ್ಟು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ,
ಇದು ನಿಮ್ಮ 3ನೇ ಬಜೆಟ್. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿ ಸಲ ಬಜೆಟ್ ಅಲ್ಲೂ ಕೂಡ ನಮಗೆ ಏನೂ ಸಹ ಕೊಡಲ್ಲ ನೀವು. ಈ ಬಾರಿ ಬಜೆಟ್ ಅಲ್ಲೂ ಕೂಡ ಅದೇ ತರ ಮಾಡ್ತೀರಾ ಅನ್ನೋದು ಕೂಡ ಇದೆ. ಈ ಬಾರಿ ಬಜೆಟ್ ಅಲ್ಲಿ ಬಂದ ಮೇಲೆ ನಾವು ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರನ್ನ ಬೈಕೊಳ್ಳೋ ಅಂತ ಸ್ಥಿತಿ ಆಗುತ್ತೆ, ಇಲ್ಲ ರಾಜೀನಾಮೆ ಕೊಡಪ್ಪ ಅಂತ ಕೇಳುವಂತ ಸ್ಥಿತಿ ಆಗುತ್ತೆ. ದಯವಿಟ್ಟು ಈ ಕೆಲಸ ಮಾಡಬೇಡಿ ಅಂತ ಓಪನ್ ಆಗಿ ಸಿಎಂ ಸಿದ್ದರಾಮಯ್ಯ ಅವ್ರ ಮುಂದೆನೆ ಹೇಳಿದೆ. ಅದು ಹೇಳಿದ್ಮೇಲೆ ಶುರು ಮಾಡಿದೆ, ಒಂದೇ ಒಂದು ಪದ ಬಳಸ್ತೆ. ಯಾಕೆ ಅಂದ್ರೆ ಅವ್ರ ಕಿವಿ ಎಲ್ಲ ನೆಟ್ಗಾಗ್ಬೇಕಾಗಿತ್ತಲ್ಲ, ಅದಕ್ಕೊಂದು ಪದ ಬಳಸ್ತೆ. 500 ಕೋಟಿ ಅನುದಾನ ಕೊಡಬೇಕು. ಯಾರು ಕೊಡಬೇಕು? ಕಳೆದ ಬಾರಿ ಬಜೆಟ್ ಅಲ್ಲಿ ಘೋಷಣೆ ಆಗದೆ ಸ್ಪೀಕರ್ ಅವರ ಸಮ್ಮುಖದಲ್ಲಿ, ವಿಧಾನಸಭಾ ಕಲಾಪದಲ್ಲಿ ಸ್ಪೀಕರ್ ಅವರ ಸಮ್ಮುಖದಲ್ಲಿ ಚಾಲಕರ ಅಭಿವೃದ್ಧಿ ನಿಗಮ ಮಂಡಳಿ ಆಗ್ಬೇಕು ಅಂತ ಹೇಳಿ ಅನುಮೋದನೆ ಪಡ್ಕೊಂಡ್ರು. ಆ ಅನುಮೋದನೆ ಪಡ್ಕೊಂಡ್ಮೇಲೆ ಚಾಲಕರ ನಿಗಮ ಮಂಡಳಿ ಆಯ್ತು. ಚಾಲಕರ ನಿಗಮ ಮಂಡಳಿ ಆದ್ಮೇಲೆ ಸಂತೋಷ್ ಲಾಡೋರಾಗಿರ್ಬೋದು, ಸಾರಿಗೆ ಸಚಿವರಾಗಿರ್ಬೋದು, ಆ ನಿಗಮ ಮಂಡಳಿಗೆ ಈ ಸರ್ಕಾರದ ವತಿಯಿಂದ ₹1 ಅನುದಾನನೂ ಕೂಡ ತುಂಬುವಂತ ಕೆಪಾಸಿಟಿ ಇಲ್ಲದೆ ಇರುವಂತ ನಾಲಾಯಕ್ ರಾಜಕಾರಣಿಗಳಾದ್ರು. ಅದರಲ್ಲಿ ಏನು ಸದಸ್ಯರುಗಳು ಪಟ್ಟಾಗಿಟ್ಟಿಸ್ಕೊಂಡಿದ್ರು, ಅವರು ಕೂಡ ಇದ್ರ ಬಗ್ಗೆ ಎಲ್ಲೂ ಧ್ವನಿ ಎತ್ತಿಲ್ಲ. ಆಗ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದ್ದಂತ ನಾವುಗಳು, ಯಾಕೆಂದ್ರೆ ನಮ್ಗೆ ಅದ್ರಲ್ಲಿ ಏನು ಸ್ಥಾನ ಇಲ್ಲ, ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮುಂದೆ ಮತ್ತೆ ಅಲ್ಲಿ ಕೂತಿರೋರು ಎಲ್ಲಾರ ಕಿವಿ ನೆಟ್ಗಾಗ್ಬೇಕು ಅಂದ್ಬಿಟ್ಟು 500 ಕೋಟಿ ಅನುದಾನ ಕೊಡಬೇಕು ನಮ್ಮ ಚಾಲಕರ ವರ್ಗಕ್ಕೆ ಅಂತ ಅಂದೆ. ಯಾಕೆ 500 ಕೋಟಿನೇ ಕೇಳದೆ ಗೊತ್ತಾ? ನಿಮ್ಗೆಲ್ಲ ಗೊತ್ತಿರ್ಬೋದು, ವಾಲ್ಮೀಕಿ ಮಂಡಳಿ, ಈ ತರ ಹಲವಾರು ಮಂಡಳಿಗಳನ್ನ ಇವರು ರೂಪಿಸಿ, ಅಭಿವೃದ್ಧಿ ನಿಗಮ ಮಂಡಳಿಗಳನ್ನ ರೂಪಿಸ್ಬಿಟ್ಟು ಆ ಅಭಿವೃದ್ಧಿ ನಿಗಮ ಮಂಡಳಿ ಒಳಗಡೆ ಅನುದಾನಗಳನ್ನ ಬಿಡುಗಡೆ ಮಾಡಿ ಅದರಿಂದ ಲೂಟಿ ಹೊಡಿತಾರಲ್ಲ ಇವರು. ದೊಡ್ಡ ದೊಡ್ಡ ನಾಯಕರುಗಳು ಅನ್ನಿಸ್ಕೊಂಡಿರೋರು ಏನ್ ಬಿಲ್ಡಪ್ಗಳು ಕೊಡ್ತಾರೆ, ಇವರೆಲ್ಲ ಅದರಿಂದ ಕೋಟಿಗಟ್ಟಲೆ ಲೂಟಿ ಹೊಡಿತಾರಲ್ಲ. ಅಟ್ಲೀಸ್ಟ್ ಆ ರೂಪದಲ್ಲಾದ್ರೂ 500 ಕೋಟಿ ರೂಪಾಯಿ ಈ ಒಂದು ವರ್ಗಕ್ಕೆ ಕೊಡೋ ತರ ಆದ್ರೂ ಕೊಟ್ಟು, ಅದಕ್ಕೆ ಯಾರು ಅಧ್ಯಕ್ಷ ಇದ್ದಾರೆ ಸಂತೋಷ್ ಲಾಡು, ಅವ್ರ ಸಮ್ಮುಖದಲ್ಲೇ ಏನಾದ್ರು ಮತ್ತೆ ಲೂಟಿ ಹೊಡೆದ್ರೆ ಅಟ್ಲೀಸ್ಟ್ ಒಂದು 500 ಕೋಟಿ ರೂಪಾಯಿ ಆದ್ರೂ ಬಂತಲ್ಲ ಅನ್ನೋ ಒಂದು ಮನಸ್ಥಿತಿ ಇರ್ತದೆ. 500 ಕೋಟಿ ರೂಪಾಯಿ ಕೇಳಿದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಅವ್ರು ನನ್ನ ಮಕ ನೋಡಕ್ ಶುರು ಮಾಡಿದ್ರು. ಯಾರು ಕೇಳದೆ ಇರೋದು ಇವ್ನು ಕೇಳ್ತಾವಲ್ಲ 500 ಕೋಟಿನ ಅಂತ. ಯಾಕೆಂದ್ರೆ ನಾನು ಯಾಕೆ ಕೇಳಿದೆ ಅಂದ್ರೆ ಅಟ್ಲೀಸ್ಟ್ ಈ 500 ಕೋಟಿ ಕೊಡೋ ತರ ಆದ್ರೂ ಕೊಟ್ಟು, ಎಲ್ಲ ಒಂದ್ ಕಡೆ ಹಿಂದ್ಗಡೆಯಿಂದ ವಾಲ್ಮೀಕಿ ನಿಗಮದಲ್ಲಿ ಮಾಡಿದ್ರಲ್ಲ ಆ ತರ ಏನಾದ್ರು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು ನಿಗಮಕ್ಕೆ ಒಂದಷ್ಟು ಕೋಟಿ ದುಡ್ಡು ಬಂತಲ್ಲ ಅನ್ನೋದಾದ್ರು ಖುಷಿ ಪಡೋಣ ಅನ್ನೋ ರೀತಿಲಿ ಆ ಪದ ಬಳಸ್ತೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂತ, ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಸ್ವಾಮಿ ಅವ್ರ ಕಾಲೆಡ ನುಗ್ಗಕ್ಕೂ ಕೂಡ ಇವರೆಲ್ಲ ಅನ್ಫಿಟ್ಗಳು ಇವರು. ಅದು ಬಿಜೆಪಿನೇ ಆಗಿರ್ಲಿ, ಕಾಂಗ್ರೆಸ್ಸೇ ಆಗಿರ್ಲಿ, ಓಪನ್ ಆಗಿ ಎದೆ ತಟ್ಕೊಂಡು ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿ ಅವರ ಕಾಲಡಿ ನುಸಿಯೋದಕ್ಕೂ ಕೂಡ ಇವರೆಲ್ಲ ಅನ್ಫಿಟ್ಗಳು ಇವರು. ಯಾಕೆ ಅಂದ್ರೆ ಆ ಪುಣ್ಯಾತ್ಮ ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನನಗೆ ವಿವೇಕ ಬಂದಾಗಿಂದ ಬಜೆಟ್ ಅನ್ನ ನೋಡ್ತಾ ಬಂದಿದ್ದೀನಿ. ಅದರಲ್ಲೂ ನಮ್ಮ ಚಾಲಕರ ವರ್ಗಕ್ಕೆ ಇವರು ಏನು ಕೊಡುಗೆಗಳನ್ನ ಕೊಡ್ತಾರೆ ಅಂತಾನೂ ಕೂಡ ನಾನು ಸತತವಾಗಿ ನೋಡ್ತಾ ಬಂದಿದ್ದೀನಿ. ಆದ್ರೆ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಅವರ ಒಂದು ಕಾಲಾವಧಿ, ಸಮ್ಮಿಶ್ರ ಸರ್ಕಾರದ ಕಾಲಾವಧಿಯಲ್ಲಿ ಕೊಟ್ಟಂತಹ ಬಜೆಟ್ ನ ಅನುದಾನಗಳು ಇವ್ರು ಯಾವ ಪಕ್ಷದವರು ಕೂಡ ಈ ನಾಲಾಯಕಗಳು ಕೊಡ್ಲೇ ಇಲ್ಲ. ಇದು ನನಗೆ ತುಂಬಾ ಬೇಸರ ತಂದಿದ್ದು. ಯಾಕೆ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಬಜೆಟ್ ಅನ್ನ ಮಂಡಿಸಿದ್ರಲ್ಲ, ಆಗ ಆ ಪುಣ್ಯಾತ್ಮ 80 ಕೋಟಿ ರೂಪಾಯಿ ಅನುದಾನ ಕೊಟ್ಟರು ಚಾಲಕರ ಸಮುದಾಯಕ್ಕೆ. ಆದ್ರೆ ಆ ಪುಣ್ಯಾತ್ಮನು ಗೊತ್ತಿತ್ತು ಚಾಲಕರ ಸಮುದಾಯಕ್ಕೆ ಏನ್ ಅನುಕೂಲ ಮಾಡ್ಕೊಡ್ಬೇಕಾಗಿತ್ತು ಅಂತೇಳಿ. 80 ಕೋಟಿ ರೂಪಾಯಿ ಅನುದಾನದಲ್ಲಿ ಚಾಲಕರ ನಿಗಮ ಮಂಡಳಿ ಆಗ್ಬೇಕು, ಚಾಲಕರಿಗೆ ವಸತಿ ಯೋಜನೆ ಆಗ್ಬೇಕು, ಚಾಲಕರಿಗೆ ಸಬ್ಸಿಡಿ ರೂಪದಲ್ಲಿ ವಾಹನಗಳು ಸಿಗಬೇಕು, ಚಾಲಕರುಗಳಿಗೆ ಅನುಕೂಲ ಆಗುವಂತ ವಿದ್ಯಾಭ್ಯಾಸಕ್ಕೂ ಕೂಡ ಅನುಕೂಲ ಆಗಬೇಕು ಅಂತ ಯಪ್ಪ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಖಂಡಿತ 80 ಕೋಟಿ ರೂಪಾಯಿ ಖಾಲಿ ಕೊಟ್ಟಂತಹ 80 ಕೋಟಿ ರೂಪಾಯಿ ಅನುದಾನದಲ್ಲಿ ಅಷ್ಟೆಲ್ಲ ಯೋಜನೆಗಳು ಜಾರಿಗೆ ಬರಬೇಕು ಅಂತ ಯಪ್ಪ ಸಮ್ಮಿಶ್ರ ಸರ್ಕಾರ ಅವಧಿ ಇದ್ದಾಗ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು. ಆದ್ರೆ ಈ ಪಾಪಿ ಮುಂಡೆ ಮಕ್ಳು ಇದ್ರಲ್ಲ, ಈ ಬಿಜೆಪಿ ಮತ್ತೆ ಕಾಂಗ್ರೆಸ್ನವರು, ಇವ್ರುಗಳು ಆ ಸಮ್ಮಿಶ್ರ ಸರ್ಕಾರ ಏನು ಸಿಎಂ ಕುಮಾರಸ್ವಾಮಿ ಅವರಿದ್ರು, ಆ ಸರ್ಕಾರ ಪತನ ಮಾಡಬೇಕು ಅಂತ ಹೇಳಿ ಕೊನೆಗೂ ಪತನ ಮಾಡಿಸ್ಬಿಟ್ರು. ಯಾವಾಗ ಕುಮಾರಸ್ವಾಮಿ ಅವರು ಆ ಸ್ಥಾನದಿಂದ ಇಳಿದ್ರು, ಆ 80 ಕೋಟಿ ರೂಪಾಯಿ ದುಡ್ಡು ಎಲ್ಗೋಯ್ತು?
ಆ 80 ಕೋಟಿ ರೂಪಾಯಿ ಬಿಡುಗಡೆ ಆಗುತ್ತಲ್ಲ, ಅದು ಎಷ್ಟು ಜನ ಅಧಿಕಾರಿಗಳು ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸ ಮಾಡಿದ್ರು. ಆ ದುಡ್ಡನ್ನೆಲ್ಲ ತಿಂದು ತೇಗುದ್ರ, ಇಲ್ಲ ಆ ದುಡ್ಡು ಎಲ್ಲೋಯ್ತು 80 ಕೋಟಿ ರೂಪಾಯಿ ಯಾರಿಗೂ ಕೂಡ ಗೊತ್ತಿಲ್ಲ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು, ಆಗ್ಲೂ ಬಿಡ್ಲಿಲ್ಲ ನಾನು. ತುಂಬಾ ಜನ ನನಗೆ ಯಾರು ಅಲ್ಲ, ಇದೇ ಚಾಲಕ ಸಂಘಟನೆಗಳು ಅಂತ ಕಟ್ಕೊಂಡು, ಯಾಕೆಂದ್ರೆ ಏಕಾಂಗಿಯಾಗಿ ಹೋರಾಟ ಮಾಡಕ್ ನಿಂತ್ಕೊಂಡೆ. ನನ್ಗೆ ಯಾವ ಸಂಘಟನೆಗಳು ಸಪೋರ್ಟು ಬೇಡ, ನಾನು ಇಂಡಿವಿಜುವಲ್ ಆಗಿ ಹೋರಾಟ ಮಾಡ್ತೀನಿ ಅಂತೇಳಿ ಡ್ರೈವರ್ಸ್ಗಳನ್ನೆಲ್ಲ ಸೇರಿಸಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು 7-8 ಸಾವಿರ ಜನನ ಸೇರಿಸಿ ಈ 80 ಕೋಟಿ ರೂಪಾಯಿ ಅನುದಾನ ರಿಲೀಸ್ ಆಗ್ಲೇಬೇಕು, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ನಮ್ಗಿದ್ ಬೇಕೇ ಬೇಕು ಅಂತೇಳಿ ಧ್ವನಿ ಎತ್ತಿ ಮಾತಾಡ್ತಾ ಇದೆ. ಆಗ ಇದೇ ಚಾಲಕ ಪರ ಸಂಘಟನೆಗಳು ಅನ್ನಿಸ್ಕೊಂಡು ರಿಜಿಸ್ಟ್ರೇಷನ್ಗಳು ಮಾಡಿರ್ತಾರಲ್ಲ, ರಿನ್ಯೂವಲ್ ಮಾಡಿರಲ್ಲ, ಇಂಥ ನಾಲಾಯಕ್ ನನ್ನ ಮಕ್ಳು ಏನ್ ಮಾಡ್ತಾರೆ, ನನ್ನ ಕಾಲು ಎಳಿತಾರೆ. ಆಗ DCM ಆಗಿದ್ದಂತಹ ಅಶ್ವಥ್ ನಾರಾಯಣ್ ಅವರು ಅವ್ರ ಹತ್ರಕ್ಕೆ ನನ್ನ ಬಗ್ಗೆ ಫಿಟ್ಟಿಂಗ್ ಇಡ್ತಾರೆ. ಆಯಪ್ಪ ಹಿತಾಸಕ್ತ ಘಟ ಅದೇನೋ ಪದ ಬಳಸ್ತಾರೆ. ಪಾಪ ಆ ಸಂದರ್ಭದಲ್ಲಿ ನಾನು ಕೆಲವು ನನ್ನ ಆತ್ಮೀಯ ಸ್ನೇಹಿತರುಗಳು, ನಮ್ಮ ವರುಣ್ ಸರ್ ಆಗಿರ್ಬೋದು, ಮತ್ತೆ ನಮ್ಮ ರಾಕೇಶ್ ಮಲ್ಲಿ ಅವರಾಗಿರ್ಬೋದು, ಇವ್ರನ್ನೆಲ್ಲರನ್ನು ಕರ್ಕೊಂಡು ಅಶ್ವಥ್ ನಾರಾಯಣ್ ಸರ್ನ ಹೋಗಿ ಭೇಟಿ ಮಾಡಿ, ಸರ್ ನಾಳೆ ಪ್ರೊಟೆಸ್ಟ್ ನಿಮ್ಮ ಸರ್ಕಾರದ ವಿರುದ್ಧನೇ ಮಾಡ್ತಾ ಇರೋದು, ದಯವಿಟ್ಟು ನೀವು ಬರಲೇಬೇಕು, ನಮ್ಗೆ ಈ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅಂತ ಕೇಳ್ತೀನಿ. ಯಾಕೆಂದ್ರೆ ಕುಮಾರಸ್ವಾಮಿ ಅವ್ರು ಕೊಟ್ಟೋದ್ರು, ಆದರೆ ಇದು ಯಾವುದು ಕೂಡ ಜಾರಿ ಆಗಲಿಲ್ಲ ಅಂತ ಹೇಳಿ. ಅಷ್ಟರಲ್ಲಾಗಲೇ ಹಾಲು ಕಟಾಯಿಸಿದ್ರು, ನನ್ನ ಬಗ್ಗೆ ಅವ್ರಿಗೆ ಕುತ್ತಿಗೆವರೆಗೂ ಇತ್ತು. ಆದರೆ ಪುಣ್ಯಾತ್ಮ ಬೆಳಗ್ಗೆ ಬಂದರು, ದೇವ್ರ ದಯೆ ಬಂದರು. ಆ ಸಂದರ್ಭದಲ್ಲಿ ನಮ್ಮ MLA ಗೋಪಾಲಣ್ಣವರು ಕೂಡ ಸಾಥ್ ಕೊಟ್ಟರು, ನಮ್ಮ ಲಗ್ಗೆರೆ ನಾರಾಯಣ ಸ್ವಾಮಣ್ಣವರು ಕೂಡ ಸಾಥ್ ಕೊಟ್ಟರು. ಆ ಸಭೆಯಲ್ಲಿ ಘೋಷಣೆ ಮಾಡಿದ್ರು, ಏನು ಕುಮಾರಸ್ವಾಮಿ ಅವರು ಅನುದಾನ ಕೊಟ್ಟಿದ್ದಾರೆ ಅದು ಮತ್ತೆ ಸಿಗೋವಂಥ ರೀತಿ ನಾನು ಮಾಡಿಕೊಡ್ತೀನಿ ಅಂತ. ಅಷ್ಟು ತುಂಬಿ ಸಭೆಯಲ್ಲಿ 7-8 ಸಾವಿರ ಜನ ಸೇರಿದ್ದಂತಹ ಫ್ರೀಡಂ ಪಾರ್ಕ್ ಅಲ್ಲಿ ಆ ವ್ಯಕ್ತಿ ಮಾತಾಡೋದ್ಮೇಲೆ ಪತ್ರಿಕೆಗಳಲ್ಲೆಲ್ಲ ಬಂತು. ಆದ್ರೆ 80 ಕೋಟಿ ರೂಪಾಯಿನೂ ಬರಲಿಲ್ಲ. ಬಿಜೆಪಿ ಸರ್ಕಾರ ಎಷ್ಟು ದಿನ ಕಾಲಾವಧಿಯಲ್ಲಿ ಇತ್ತು ಅಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ತುಟುಕ್ ಪಿಟುಕ್ ಅನ್ನಲಿಲ್ಲ. ಅದಾದ್ಮೇಲೂ ಕೂಡ ಅವರು ಬಜೆಟ್ಗಳನ್ನ ಮಂಡನೆ ಮಾಡಿದ್ರು, ಆಗ್ಲೂ ಕೂಡ ಏನು ಕೂಡ ಬಿಜೆಪಿ ಸರ್ಕಾರ ಮಾಡಲಿಲ್ಲ. ಅಲ್ಲಿಗೆ ಈ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇವರಿಬ್ರು ಸಹ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗೋಯ್ತು. ಆದ್ರೆ ವಿಧಿ ಇಲ್ಲ, ಈ ದರಿದ್ರ ನನ್ನ ಮಕ್ಕಳನ್ನೇ ಆರಿಸೋದ್ರಿಂದ ಯಾವನೇ ಆಯ್ಕೆಯಾಗಿ ಬಂದ್ರು ಅವನ ಹತ್ರಕ್ಕೆ ಹೋಗ್ಲೇಬೇಕು, ನಮ್ಮ ವಿಚಾರಗಳನ್ನ ಮಾತಾಡಲೇಬೇಕು. ಈ ಒಂದು ಸ್ಥಿತಿ ನಮ್ಮ ರಾಜ್ಯದಲ್ಲಿ ಇರೋದ್ರಿಂದ ತುಂಬಾ ಬೇಸರ ಆಯ್ತು. ಎಲ್ಲೋ ಒಂದ್ ಕಡೆ ಪಕ್ಷ ಬದಲಾವಣೆಗಳಾಗಬೇಕು, ಆದ್ರೆ ಈ ಜನ ಬದಲಾವಣೆ ಮಾಡಲ್ಲ. ಇವ್ರನ್ನೇ ಆರಿಸ್ತಾರೆ, ಇವ್ರ ಮಕ್ಕಳುಗಳನ್ನೇ ಕೋಟ್ಯಾಧಿಪತಿಗಳು ಮಾಡ್ತಾರೆ, ಇವ್ರನ್ನೇ 10 ತಲೆಮಾರ್ಗಾಗಷ್ಟು ಮಾಡ್ಕೊಂಡು ತಿನ್ನೋದಕ್ಕೆ ಅನುಕೂಲ ಮಾಡ್ಕೊಡೋ ಅಂತ ರೀತಿಲಿ ಜೈಕಾರಗಳು ಹಾಕೊಂಡು ಇವ್ರನ್ನ ಬೆಳೆಸ್ತಾರೆ ಬಕೆಟ್ ಹಿಡ್ಕೊಂಡು. ಇಂಥ ಬಕೆಟ್ ಹಿಡಿಯೋರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಈ ನಮ್ಮ ರಾಜ್ಯದಲ್ಲಿ ಈ ದರಿದ್ರ ನನ್ನ ಮಕ್ಕಳು ಬಿಟ್ರೆ ಇನ್ಯಾರು ಬೇರೆಯವ್ರು ಬರೋದು ಸಾಧ್ಯ ಇಲ್ಲ. ಎಲ್ಲ ಒಂದ್ ಕಡೆ ಏನ್ ಬೇಸರ ಅನ್ಸೋದು ಅನ್ನೋದು, ಆ ಕುಮಾರಸ್ವಾಮಿ ಅವ್ರಿಗಿದ್ದಂತಹ ಚಾಲಕರ ಮೇಲಿನ ಕಾಳಜಿ ಈ ಎರಡೂ ಸರ್ಕಾರದ ನಾಲಾಯಕ್ ನನ್ನ ಮಕ್ಳಿಗೆ ಬರ್ಲಿಲ್ವಲ್ಲ ಅನ್ನೋದು ಒಂದೇ ಬೇಸರ ಆಗಿದ್ದು. ಒಂದೊಂದ್ಸರಿ ಅನ್ಸುತ್ತೆ KRS ಪಕ್ಷನ ಆರಿಸ್ಬಿಡೋಣ ಅನ್ಸ್ಬಿಡುತ್ತೆ. ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು KRS ಪಕ್ಷನ ಆರ್ಸೋಣ ಅನ್ಸುತ್ತೆ. ಎಲ್ಲ ಒಂದ್ ಕಡೆ ಅನ್ಸುತ್ತೆ ಕುಮಾರಣ್ಣವ್ರಿಗೆ ಯಾಕೆ ಒಂದ್ಸಾರಿ ಚಾನ್ಸ್ ಕೊಡಬಾರ್ದು, ಯಾಕೆಂದ್ರೆ ಆತ ಏನು ಮಾಡಕ್ಕಾಗಲ್ಲ. ಈ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ತಗಲಾಕೊಂಡು ಒಂದೊಂದ್ಸರಿ ಇವ್ರ ವಿರುದ್ಧ ಅವ್ರ ವಿರುದ್ಧ ಮಾತಾಡಿ ಪೇಚು ಸಿಗಾಕೊಂಡ್ಬಿಟ್ಟಿರ್ತಾರೆ. ಆದ್ರೆ ನಮ್ ಜನ ಸಂಪೂರ್ಣ ಬಹುಮತನ JDS ಪಕ್ಷಕ್ಕೆ ಕೊಟ್ಟಿ 5 ವರ್ಷ ಅಧಿಕಾರಕ್ಕೆ ತರೋ ಅಂತ ರೀತಿಯಲ್ಲಿ ಏನಾದ್ರು ಕುಮಾರಸ್ವಾಮಿ ಅವ್ರನ್ನ ಬಿಟ್ಟಿದ್ರೆ ಖಂಡಿತ ಅವ್ರ ಕಾರ್ಯವೈಖರಿ ಏನು ಅನ್ನೋದನ್ನ ಒಂದು 5 ವರ್ಷದಲ್ಲಿ ನೋಡ್ಬೋದಾಗಿತ್ತು. ಆದ್ರೆ ಅವಕಾಶ ಕುಮಾರಸ್ವಾಮಿ ಅವ್ರ ಪಾಲಕ್ ಸಿಗ್ಲೇ ಇಲ್ಲ. ಈ ನಮ್ಮ ಯುವಕರುಗಳು ಅಷ್ಟೇ ಬದಲಾಗಬೇಕು. ಇಲ್ಲ ಒಂದ್ಸರಿ ಆದ್ರೂ JDS ಪಕ್ಷಕ್ಕೆ ಅವಕಾಶ ಕೊಟ್ಬಿಡ್ಬೇಕು. ಯಾಕೆಂದ್ರೆ ನನಗೆ ಗೊತ್ತಿರೋ ಹಾಗೆ ನಾನು ಆಗ್ಲೇ ಹೇಳ್ದಂಗೆ ಯಾವ ಬಜೆಟ್ ಅಲ್ಲೂ ಕೂಡ ಕುಮಾರಸ್ವಾಮಿ ಅವ್ರು ಕೊಟ್ಟಂತಹ ಚಾಲಕರ ವರ್ಗಕ್ಕೆ ಅನುದಾನಗಳು ಇನ್ಯಾವ ಪಕ್ಷಗಳು ಕೂಡ ಕೊಡ್ಲೂ ಇಲ್ಲ. ಯಾವ ನಾಲಾಯಕ್ ಏನೋ ಬರ್ತಾರಲ್ಲ, ನಾನು CM ಅವನು ಇವನು ಅನ್ಕೊಂಡು ಇವ್ರು ಯಾವನು ಕೊಟ್ಟಿಲ್ಲ. ಇದು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಹಂಗಾಗಿ ಎಲ್ಲೋ ಒಂದ್ ಕಡೆ ಒಂದು ಸಲ ಆದ್ರೂ ಕುಮಾರಸ್ವಾಮಿ ಅವ್ರನ್ನ 5 ವರ್ಷಕ್ಕೆ ಅಧಿಕಾರಕ್ಕೆ ತರಬೇಕು. ಇಲ್ಲ ಈ 3 ಪಕ್ಷನೂ ಕೂಡ ತ್ಯಜಿಸಿ KRS ಪಕ್ಷನ ಅಧಿಕಾರಕ್ಕೆ ತರಿಸಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಇದು ನಾವು ಮಾತಾಡೋ ಮಾತು ಅನ್ನೋದಲ್ಲ. ಕೇಂದ್ರದಲ್ಲಿ ಬಜೆಟ್ ನಡೆದ್ರೆ ನಮ್ಮ ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲ ಅಂತ ಹೇಳಿ ಇದೇ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಿಮ್ಮ ಅಳುಗಳೆಲ್ಲ, ನಿಮ್ಮ ಮನದಾಳದ ಮಾತುಗಳನ್ನ ಮೀಸೆ ತಿರುಗಿಕೊಂಡು ಮಾತಾಡ್ತೀರಾ? ನಾವು ಕೇಳಬಾರ್ದ? ಆ ಸಭೆ ಕರೆಸಿ, ನಾನು ಆ ಪತ್ರನ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ, ಮನವಿ ಪತ್ರನ. ಸಿದ್ದರಾಮಯ್ಯ ಅವರೇ ಕರೀತಾರೆ, ಏನೋ 500 ಕೋಟಿ ಕೇಳ್ಬಿಟ್ಟವನಲ್ಲ ನೋಡೋಣ ಅಂತ. ನಾನು
ಆ ಮನವಿನ ತಗೊಂಡೋಗಿ ಕೊಡ್ಬೇಕಾದ್ರೆ ಮನ್ಸಲ್ಲಿ ಅನ್ಕೊಂಡೆ ಮೇ ಬಿ ಎಲ್ಲೋ ಒಂದ್ ಕಡೆ ಒಂದು 500 ಕೋಟಿ ರಿಲೀಸ್ ಆಗ್ಬೋದು, ಇವರೊಂದಷ್ಟು ಅದುಮ್ಕೊಂಡ್ರು ಒಂದು ಅಷ್ಟೋ ಎಷ್ಟೋ ಸಿಗ್ಬೋದೇನೋ, ಇದಕ್ಕೆ ಒತ್ತು ಕೊಡ್ಬೋದು ಅನ್ನೋ ಥರ ಅನ್ಕೊಂಡಿದ್ದೆ. ಆದರೆ ಈ ಬಾರಿ ಬಜೆಟಲ್ಲಿ ಚಾಲಕರ ಸಮುದಾಯಕ್ಕೆ ಸಿದ್ದರಾಮಯ್ಯ ಅವರ ಚಾಲಕರ ವರ್ಗ ಕೊಟ್ಟಂತಹ ಯೋಜನೆನ ನೋಡ್ಬಿಟ್ಟು ಒಂದು ಕ್ಷಣಕ್ಕೆ ತಲೆ ಗಿರ್ರನ್ಬಿಡ್ತು. ಯಾಕೆಂದ್ರೆ ಎಂತ ಒಂದು ಅದ್ಭುತವಾದ ಮಂಡಳಿ ರಚನೆ ಆಗಿದೆ. ಅಟ್ಲೀಸ್ಟ್ 500 ಬೇಡ, ಒಂದು 200 ಕೋಟಿ ರಿಲೀಸ್ ಮಾಡಿ. ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ಲ ಆ ಬಜೆಟ್ ಅಲ್ಲಿ ಏನೇನೆಲ್ಲ ಅನುದಾನ ಕೊಡಬೇಕು ಅಂತ, ಆ ರೀತಿ ಒಂದು ಅನುದಾನನ ಕೊಟ್ಬಿಟ್ಟಿದ್ರೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನು ಇರ್ಲೇ ಬಿಡಪ್ಪ ಒಂದು 5 ವರ್ಷ ಅನ್ಬೋದಾಗಿತ್ತು. ಇವ್ರು 5 ವರ್ಷ ಇದ್ರೆಷ್ಟು, 1 ವರ್ಷ ಇದ್ರೆಷ್ಟು, 1 ದಿನ ಇದ್ರೆಷ್ಟು, ಕಂಪ್ಲೀಟ್ಲಿ ಇವರೆಲ್ಲ ವೇಸ್ಟ್ ನನ್ನ ಮಕ್ಕಳು ಅನ್ನೋದು ಪರಿಪೂರ್ಣವಾಗಿ ಅರ್ಥ ಆಗೋಗ್ಬಿಟ್ಟಿದೆ. ಕೆಲವರೆಲ್ಲ ಅವ್ರ ಅಭಿಮಾನಿಗಳು ಇನ್ನೊಬ್ರು ಮತ್ತೊಬ್ರು ಇರ್ಬೋದು, ನಾವಿಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ನಮ್ಮ ಚಾಲಕರ ವರ್ಗದಲ್ಲಿ ಅನುಕೂಲತೆಗಳಾಗಬೇಕಾಗಿದೆ. ಆ ಅನುಕೂಲತೆಗಳು ಇದುವರೆಗೂ ಕೂಡ ಆಗದೇ ಇರೋದೇ ನಮಗೆ ಬೇಸರ. ಹಿಂಗಾಗಿ ದಯವಿಟ್ಟು ಕುಮಾರಸ್ವಾಮಿ ಅವ್ರಿಗೂ ಈ ವಿಡಿಯೋ ರೀಚ್ ಆಯಿತು ಅಂದರೆ ಅಟ್ಲೀಸ್ಟ್ ಚಾಲಕರ ವರ್ಗದ ಕಡೆ ಕುಮಾರಸ್ವಾಮಿ ಅವ್ರ ಗಮನ ಕೊಡಬೇಕು. ಕೊಟ್ಟರೆ ಖಂಡಿತ ಈ ಬಾರಿ ಆದರೂ ಚಾಲಕರುಗಳು ನಿಮ್ಮ ಕೈ ಹಿಡಿಬೋದು, ಕರ್ನಾಟಕದಾದ್ಯಂತ ಕೈ ಹಿಡಿಬೋದು ಅಂತ ನನ್ನ ಸಲಹೆ. ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಪಾಡ್ ನೀವು ಆರಾಮಾಗಿ ಇದ್ಬಿಟ್ರೆ ಖಂಡಿತ ಓಟ್ಗಳಂತೂ ದಿಕ್ಕಾಪಾಲಾಗ್ತದೆ. KRS ಪಕ್ಷ ಅಧಿಕಾರಕ್ಕೆ ಬಂದರೂ ಬರ್ಬೋದು.